ಎಂಥ ಅಭಿಮಾನ ಅಂತ ನನಗೆ ಬಹಳ ಆಶ್ಚರ್ಯ ಆಗುವಂತದ್ದು ಅದು. ಈ ಅಭಿಮಾನ ಇದೆಯಲ್ಲ, ಇದು ಕರಗುವಂತ ಅಭಿಮಾನ ಅಲ್ಲ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ ಪದೇ ಪದೇ. ಜೊತೆಗೇನು ಅಂದ್ರೆ ಈ ಅಭಿಮಾನ ಜವಾಬ್ದಾರಿಯನ್ನ ಜಾಸ್ತಿ ಮಾಡಬೇಕು ಅಂತ. ನಮ್ಮನ್ನ ಪ್ರೀತಿಸುವವರಿದಾರಲ್ಲ, ನಮ್ಮನ್ನ ಆರಾಧನೆ ಮಾಡುವಂತವ್ರು ಇದಾರಲ್ಲ, ಅವ್ರಿಗೋಸ್ಕರನಾದ್ರೂ ನಾವು ಬದುಕಬೇಕಪ್ಪ, ನಾವು ಸಾಧಿಸಬೇಕಪ್ಪ ಅನ್ನುವಂಥ ಮನೋಭಾವನೆ ನಮ್ಗಳಿಗೆ ಬರಬೇಕು. ನಾನು ಬಹಳಷ್ಟು ಸಂದರ್ಭಗಳಲ್ಲಿ ನಾನು ಹೇಳ್ತಾ ಇರ್ತೀನಿ ಏನಂತಂದ್ರೆ, ಈ ತಪ್ಪು ಒಪ್ಪುಗಳು ಬೇರೆ, ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ನಾವು ಇಳಿಸಲದ್ದನ್ನು ಹೇಳಕ್ ನಾವು ಖಂಡಿತವಾಗ್ಲೂ ನಾವು ತಯಾರಿಲ್ಲ. ಎಲ್ಲೊಂದ್ ಕಡೆ ಅವರು ಪೊಲೀಸರು ಕಾಲು ಹಿಡ್ಕೊಂಡ್ಬಿಟ್ರಂತೆ, ಪೊಲೀಸರು ಬೈದ್ರಂತೆ, ನಿಮಗೆ ಗುಂಡು ಹೊಡಿತೀವಿ ಅಂತಂದ್ರಂತೆ. ಇವೆಲ್ಲ ಕಥೆಗಳಲ್ಲ ಇವು. ಇವೆಲ್ಲ ನಾವು ಹೇಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂತಂದ್ರೆ ಮಾಡಿರೋದು ನಿಜ. ಈಗ ನಾನೇ 10,000 ಸಂದರ್ಭದಲ್ಲಿ ಹೇಳಿನಿ, ಆತ್ಮವಂಚನೆ ಮಾಡ್ಕೊಳಕ್ ತಯಾರಿಲ್ಲ. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಏನಂದ್ರೆ, ನಾನೇ ಒಂದು 50-60 ಜನಕ್ಕೆ ಅವರಿಂದ ಹೆಲ್ಪ್ ಮಾಡಿಸಿದೀನಿ. ತಪ್ಪುಗಳಾಗಿರ್ಬೋದು, ತೀರ್ಪು ಕೊಡೋಕೆ ನಾವೆಲ್ಲ ತೀರ್ಪು ಕೊಡುವಂಥವ್ರು. ಘನತವಿತ್ತ ನ್ಯಾಯಾಲಯ ಇದೆ, ತೀರ್ಪು ಬರುತ್ತೆ. ತಪ್ಪೇನೋ ಒಪ್ಪೇನೋ ಅನ್ನುವಂಥದ್ದು ಗೊತ್ತಾಗುತ್ತೆ ಅಷ್ಟೇ ಬೇರೆ. ಜೊತೆಗೆ ಈ ಅಭಿಮಾನಿ ಬಳಗ, ಯಾರಿಗೂ ಇಲ್ದಿರುವಂತ ಅಭಿಮಾನಿ ಬಳಗ ಇವರಿಗಿದೆ ಅಂತಂತಂದ್ರೆ ಅದಕ್ಕಿಂತ ದೊಡ್ಡ ಸಂಗತಿ ಇನ್ಯಾವುದಿದೆ ಹೇಳಿ.